ನಮಸ್ಕಾರ ಸ್ನೇಹಿತರೆ. ಮೂಡಾ ಕೇಸ್ನ ವಿಚಾರ ಈಗ ಹೈಕೋರ್ಟ್ ನಲ್ಲಿ ಕಾವು ಪಡೆದಿದೆ. ವಾದ ವಿವಾದಗಳು ತಾರಕಕ್ಕೇರಿದೆ. ಇವತ್ತು ಆಲ್ಮೋಸ್ಟ್ ಆಲ್ ಡಿಸೈಡಿಂಗ್ ಡೇ. ಒಂದು ಪಕ್ಷ ತೀರ್ಪು ಕೊಟ್ಟರೂ ಕೊಡಬಹುದು ಅಥವಾ ಕಾಯ್ದಿರಿಸಬಹುದು. ಮುಂದೊಂದು ದಿನ ಇಂಥ ಡೇಟ್ ಅಂತ ಫಿಕ್ಸ್ ಮಾಡಿ ಅವತ್ತು ತೀರ್ಪು ಬರೋ ಎಲ್ಲ ಸಾಧ್ಯತೆಗಳು ಇದೆ. ಇಲ್ಲಿವರೆಗೂ ದೂರುದಾರರ ಪರ ವಾದ ಮತ್ತು ಸಿಎಂ ಸಿದ್ದರಾಮಯ್ಯನವರ ಪರ ವಾದ ಎರಡೂ ಕೇಳಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ, ಮುಂದೆ ತೀರ್ಪು ಏನಾಗಿರಬಹುದು. ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಇದೇ ಮುಡಾ ಕೇಸ್ಗೆ ಸಂಬಂಧಪಟ್ಟ ಸ್ಫೋಟಕ ದಾಖಲೆ ಒಂದು ಬಿಡುಗಡೆ ಆಗ್ತಾ ಇದೆ. ಇದುವರೆಗೂ ಸಿದ್ದರಾಮಯ್ಯನವರನ್ನೇನು ಡಿಫೆಂಡ್ ಮಾಡ್ಕೊಂಡು ವಾದ ಮಾಡ್ಕೊಂಡು ಬಂದಿದ್ರು ವಕೀಲರು, ಅದಕ್ಕೆ ತೀವ್ರ ಹಿನ್ನಡೆಯಾಗುವ ಸಾಧ್ಯತೆಗಳೇ ಜಾಸ್ತಿ ಇದೆ. ಏನಿ ವಿಚಾರ, ಯಾವ್ದಾ ಸ್ಫೋಟಕ ದಾಖಲೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ಹಲವಾರು ದಾಖಲೆಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಎಗೇನ್ಸ್ಟ್ ಇದೆ. ಅದು ವೈಟ್ನರ್ ಹಾಕಿ ಸಾಲುಗಳನ್ನು ಮುಚ್ಚಿಡೋ ಪ್ರಯತ್ನ ಮಾಡಿರೋದು. ಖುದ್ದು ಸಿದ್ದರಾಮಯ್ಯನವರ ಸರ್ಕಾರನೇ ದಿನೇಶ್ ಕುಮಾರ್ ಮಾಜಿ ಮುಡಾ ಆಯುಕ್ತರಿವರು ಇವರನ್ನ ಸಸ್ಪೆಂಡ್ ಮಾಡಿ ಆದೇಶ ಪತ್ರದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡೋದಕ್ಕೆ ನಿಯಮದಲ್ಲಿ ಪ್ರಾವಿಧಾನ್ಯತೆನೇ ಇಲ್ಲ. ಹಾಗಿದ್ದ ಮೇಲೂ ಕೂಡ ತಪ್ಪಾಗಿ ಮಾಡಲಾಗಿದೆ ಅಂತ ಹೊಣೆ ಹೊರಿಸಿ ಅಮಾನತು ಮಾಡಲಾಗಿತ್ತು ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ. ಇವೆಲ್ಲ ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ ಸಿದ್ದರಾಮಯ್ಯನವರ ವಿರುದ್ಧ. ಇದಕ್ಕೂ ಮೀರಿದ ದಾಖಲೆ ಈಗ ಸ್ಫೋಟಗೊಂಡಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಸಹ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತದೇ ವಿಷಯಗಳನ್ನು ಪ್ರಸ್ತಾಪ ಮಾಡಿದರೆ ಸಿದ್ದರಾಮಯ್ಯನವರ ಸಂಪುಟ ಕೊಟ್ಟಂತಹ ನಿರ್ಣಯಗಳನ್ನ ಪರಿಗಣಿಸಿಲ್ಲ. ಸೆಕ್ಷನ್ 17A ಅಂಡರ್ನಲ್ಲಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದಕ್ಕೆ ಖಾಸಗಿ ದೂರು ಸಾಕಾಗಲ್ಲ. ಇದೇ ವಾದನ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಸಹ ಮಾಡಿದ್ದಾರೆ. ಸಿಂಘ್ವಿ ಅವರೇನು ವಾದ ಮಾಡಿದ್ರು, 17A ಅಡಿನಲ್ಲಿ ಪೊಲೀಸರು ಮಾತ್ರ ಅನುಮತಿ ಕೇಳೋದಕ್ಕೆ ಬರೋದು ಅಂತ. ಅದಕ್ಕೆ ಖುದ್ದು ಜಸ್ಟಿಸ್ ನಾಗಪ್ರಸನ್ನರೇ ನಿರಾಕರಿಸಿದ್ರು. ಈ ಹಿಂದಿನ ನನ್ನ ತೀರ್ಪುಗಳಲ್ಲೇ ನಾನು ಆದೇಶ ಕೊಟ್ಟಿದ್ದೇನೆ, 17A ನಡಿನಲ್ಲಿ ಪೊಲೀಸ್ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬಹುದು, ಆದರೆ ಖಾಸಗಿ ವ್ಯಕ್ತಿಗಳು ಕೇಳಬಾರದು ಅಂತ ಎಲ್ಲೂ ಬರ್ದಿಲ್ವಲ್ಲ. ಇದನ್ನ ಕೇಳಿದಾಗ ಸಿಂಘ್ವಿ ತಬ್ಬಿಬ್ಬಾಗಿದ್ರು. ಅಡ್ವೊಕೇಟ್ ಜನರಲ್ ಅವರು ಸಹ 9ನೇ ತಾರೀಕು ವಾದ ಮಾಡುವಾಗ ಇದೇ ಪಾಯಿಂಟ್ಸ್ ಗಳನ್ನೇ ಎತ್ತಿದ್ರು. ಇದು ನಿಜಕ್ಕೂ ಕೋರ್ಟ್ ನ ಕಲಾಪನ ವ್ಯರ್ಥ ಮಾಡೋದಕ್ಕೋಸ್ಕರ, ಎಳೆಯೋದಕ್ಕೋಸ್ಕರ ಏನಾದ್ರೂ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಸಂಪುಟದ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ನಾಗಪ್ರಸನ್ನರು ಕ್ಲಿಯರ್ ಆಗಿ ಹೇಳಿದ್ರು, ಇಲ್ಲಿ ಮುಖ್ಯಮಂತ್ರಿಗಳಿಗೆ ಖುದ್ದು ಆರೋಪಿ ಆಗಿರೋದ್ರಿಂದ ಅವರ ಸಂಪುಟ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಮನ್ನಣೆ ಕೊಡುವುದು ಬಿಡುವುದು ರಾಜ್ಯಪಾಲರ ವಿವೇಚನೆಗೆ ಸಂಬಂಧಪಟ್ಟಿದ್ದು, ಅದನ್ನ ಕನ್ಸಿಡರ್ ಮಾಡ್ಲೇಬೇಕು ಅಂತ ಒತ್ತಡ ಹೇರೋದಿಕ್ಕೆ ಆಗೋದಿಲ್ಲ ಅಂತ. ಈಗ ಮತ್ತೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟಕ್ಕೆ ದೂಡೋ ಮತ್ತೊಂದು ಸ್ಫೋಟಕ ದಾಖಲೆ. ಅದೇನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯನವರ ಪತ್ನಿಯವರ ಬದಲಿಗೆ ಅಲ್ಲಿ ಸಹಿ ಹಾಕಿರೋರು ಸಿದ್ದರಾಮಯ್ಯ ಆಪ್ತರು. ಅವರ ಆಪ್ತರು ಸಹಿ ಮಾಡಿ ಮೂಡಾಗೆ ಮತ್ತೆ ಡಾಕ್ಯುಮೆಂಟ್ ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಇದೇ ದಾಖಲೆನ ಇಟ್ಕೊಂಡು ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಸಹ ಇದೆ ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ ದೂರುದಾರರ ಪರ ವಕೀಲರು. ದೂರುದಾರರು ಹೇಳೋದೇನಪ್ಪಾ ಅಂದ್ರೆ, ಇದೆಲ್ಲ ಅಧಿಕಾರದಲ್ಲಿ ಇದ್ದಾಗ್ಲೇ ಮಾಡಿರೋದು. ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ಬದಲಾಗಿ ಸಿದ್ದರಾಮಯ್ಯನವರ ಆಪ್ತರು ಮಾಡಿದಂತ ಸೈನ ಪತ್ರನ ಮೂಡಾದವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪತ್ರನ ಬರೆದಿರೋದು ಸಿದ್ದರಾಮಯ್ಯನವರ ಪತ್ನಿ, ಆದ್ರೆ ಇಲ್ಲಿ ಕೆಳಗಡೆ ಸೈನ್ ಇರೋದು ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ದಿನೇಶ್ ಕುಮಾರ್ ಅವರದ್ದು. ಇದು ಈಗ ಇಡೀ ಪ್ರಕರಣ ಒಟ್ಟಾರೆ ಮೂಡಾ ಕೇಸ್ಗೆ ದೊಡ್ಡ ತಿರುವು ಕೊಟ್ಟರು ಯಾವುದೇ ಸಂಶಯ ಇಲ್ಲ. ಇಲ್ಲಿವರೆಗೂ ಏನ್ ವಾದ ಮಾಡ್ಕೊಂಡ್ ಬಂದಿದ್ರು ಅಭಿಷೇಕ್ ಮನು ಸಿಂಘ್ವಿ, ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಇದರಲ್ಲಿ ತೋರಿಸಿ ಅಂತ. ಈಗ ದಾಖಲೆನ ಮುಂದಿಟ್ಟು ಹೇಳ್ತಾರೆ, ಇಲ್ಲಿ ಸಹಿ ಮಾಡಬೇಕಾಗಿದ್ದು ಪಾರ್ವತಮ್ಮ ಅವರು, ಆದ್ರೆ ಸೈನ್ ಮಾಡಿದ್ದು ಸಿದ್ದರಾಮಯ್ಯನವರ ಆಪ್ತ ಸಹಾಯಕ. ಈಗ ಹೇಳಿ, ಇದರಲ್ಲಿ ಸಿದ್ದೂರ ಪಾತ್ರ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅನ್ನೋ ಪ್ರಶ್ನೆನ ಖಂಡಿತವಾಗಿ ದೂರುದಾರರ ಪರ ವಕೀಲರು ಎತ್ತೇ ಎತ್ತಾರೆ. ವಿಜಯನಗರದಲ್ಲಿ ತಮ್ಮ ಹೆಸರಿಗೆ ನಿಯೋಜನೆಗೊಂಡಿರ್ತಕ್ಕಂತ ಸೈಟ್ ಗಳ ಖಾತೆ ನೋಂದಣಿ ಕೋರಿ ಈ ಪತ್ರ ಬರೆದಿರ್ತಾರೆ ಪಾರ್ವತಮ್ಮ ಅವರು. 2022 ಜನವರಿ ಈ ಪತ್ರ ಮೂಡಾ ಆಯುಕ್ತರಿಗೆ ಬರೆಯಲಾಗಿದೆ. ಇಲ್ಲಿ ಸೈನ್ ಯಾರ್ದಿರ್ಬೇಕಾಗಿತ್ತು? ಪತ್ರ ಬರೆದ ಪಾರ್ವತಮ್ಮ ಅವ್ರದ್ದು. ಇರೋದ್ ಯಾರ್ದು? ದಿನೇಶ್ ಕುಮಾರ್ ಅವ್ರದ್ದು, ಮೂಡಾ ಆಯುಕ್ತ. ಅವರು ಬೇರೆ ಯಾರು ಅಲ್ಲ, ಸಿದ್ದರಾಮಯ್ಯನವರ ಆಪ್ತ ಸಹಾಯಕ. ಈ ಪಾಯಿಂಟ್ ಇಟ್ಕೊಂಡು ಈಗ ದೂರುದಾರರ ಪರ ವಕೀಲರು ವಾದ ಮಾಡ್ತಾರೆ. ಸಹಜವಾಗಿ ಕೇಳ್ತಾರೆ, ಸಿದ್ದರಾಮಯ್ಯನವರ ಪತ್ನಿಯ ಸಹಿನೇ ಇಲ್ದೆ ಇಲ್ಲಿ ಮೂಡಾ ಅಧಿಕಾರಿಗಳು ಖಾತೆಗೆ ಹೆಂಗೆ ರಿಜಿಸ್ಟ್ರೇಷನ್ ಮಾಡಿದ್ರು? ಇದಿಷ್ಟೇ ಅಲ್ಲ, ಇನ್ನೂ ಇದೆ.
ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರು ಬದಲಿ ನಿವೇಶನ ಕೊಡಿ ಮೂಡಾಕ್ಕೆ ಪತ್ರ ಬರೆದಿದ್ರು, ಹೌದಾ? ಅದಕ್ಕೆ ಉತ್ತರ ಆಗಿ ಮೂಡಾದಿಂದ ಪಾರ್ವತಮ್ಮ ಅವರಿಗೆ ತಿಳುವಳಿಕೆ ಪತ್ರ ಹೋಗಿತ್ತು ಆಗಸ್ಟ್ 18ನೇ ತಾರೀಕು. ಅದರಲ್ಲಿ ವಿವರಣೆ ಕೊಟ್ಟಿದ್ರು ಬದಲಿ ನಿವೇಶನದ ಸಾಧ್ಯತೆಗಳ ಕುರಿತು. ಆ ಪತ್ರಕ್ಕೆ ಸ್ವೀಕೃತಿ ಸಹಿ ಮಾಡಬೇಕಾಗಿದ್ದು ಯಾರು? ಪಾರ್ವತಮ್ಮ ಅವರು. ಆದ್ರೆ ಅಲ್ಲೂ ಸಹ ಸಹಿ ಮಾಡಿರೋರು ದಿನೇಶ್ ಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಹಾಯಕರಾಗಿದ್ರು. ಇದು ಕಾನೂನು ಬಾಹಿರ ಆಗತ್ತೆ. ಖಾತೆ ನೋಂದಣಿನಲ್ಲೂ ಸಹ ರಿಕ್ವೆಸ್ಟ್ ಮಾಡಿರೋರು ಪಾರ್ವತಮ್ಮ ಅವರು, ಸೈನ್ ಮಾಡಿರೋದು ಮೂಡ ಆಯುಕ್ತರು. ಸ್ವೀಕೃತಿ ಪತ್ರದಲ್ಲೂ ಸಹ ಸೈನ್ ಮಾಡಿರೋದು ಮೂಡ ಆಯುಕ್ತರು. ಇದು ಕಾನೂನು ಬಾಹಿರ ಆಗತ್ತೆ. ಮಂಜೂರು ಮಾಡಿರ್ತಕ್ಕಂಥ ಎಲ್ಲ ನಿವೇಶನಗಳನ್ನು ತತ್ಕ್ಷಣ ರದ್ದುಪಡಿಸಬೇಕು ಅಂತ ಕಾರ್ಯಕರ್ತ ಗಂಗರಾಜು ಅವರು ಮನವಿ ಮಾಡ್ತಾ ಇದ್ದಾರೆ. ಇದುವರೆಗೂ ಏನ್ ವಾದ ಮಾಡ್ಕೊಂಡು ಬರಲಾಗಿತ್ತು? ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಅವರ ಪತ್ನಿ ಏನ್ ಗಿಫ್ಟ್ ಡೀಡ್ ಆಗಿ ಪಡೆದ್ರು, ಆ ಜಮೀನಿನ ನೋಟಿಫಿಕೇಶನ್ ಆಗಿರ್ಬೋದು, ಡಿನೋಟಿಫಿಕೇಶನ್ ಆಗಿರ್ಬೋದು, ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲವೂ ಅಸ್ತಿತ್ವದಲ್ಲೇ ಇಲ್ಲ, ಎಲ್ಲವೂ ಸೃಷ್ಟಿ ಮಾಡಲಾಗಿದೆ ಅನ್ನುವ ಚರ್ಚೆ ನಡೆದುಕೊಂಡು ಬಂದಿತ್ತು. ಅದಷ್ಟೇ ಅಲ್ಲದೆ ಈಗ ಮೂಡಾದಲ್ಲಿ ಸೈಟ್ಗಳನ್ನು ಕೊಡುವ ವಿಚಾರದಲ್ಲೂ ಸಹ ಅಕ್ರಮ ಆಗಿದೆ ಅಂತ ಗಂಗರಾಜು ಅವರು ದಾಖಲೆ ಮುಂದಿಟ್ಟು ಹೇಳ್ತಾ ಇರೋದು. ಇದೇ ಗಂಗರಾಜು ಅವರ ವಿರುದ್ಧ ಈಗಾಗಲೇ ಕೊಲೆ ಅಟೆಂಪ್ಟ್ ಆಗಿದೆ. ಅವರೇ ಈಗ ಈ ಮತ್ತೊಂದು ಸ್ಫೋಟಕ ದಾಖಲೆನ ಬಿಡುಗಡೆ ಮಾಡಿರೋದು. ಅವರ ಆರೋಪ ಏನಪ್ಪಾ ಅಂದ್ರೆ, ಈ ಮೂಡಾದ ಸೈಟ್ಗಳನ್ನು ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭಿಕ ಹಂತದಿಂದಲೂ ಹಿಡಿದು ನಿವೇಶನಗಳು ಅಲಾಟ್ ಆಗುವವರೆಗೂ ಸಿದ್ದರಾಮಯ್ಯನವರ ಆಪ್ತ ಸಹಾಯಕನ ಪಾತ್ರ ಇದರಲ್ಲಿ ದೊಡ್ಡದಿದೆ. ಇಲ್ಲಿ ಎಲ್ಲವೂ ಬೇಕಾಬಿಟ್ಟಿಯಾಗಿ ನಡೆದಿದೆ. ನಿವೇಶನ ನೋಂದಣಿ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದ್ದು ಮತ್ಯಾರೋ, ಅದಕ್ಕೆ ಸೈನ್ ಮಾಡಿದ್ದು ಮತ್ಯಾರೋ, ಮೂಡ ಕೊಟ್ಟ ತಿಳುವಳಿಕೆ ಪತ್ರಕ್ಕೆ ಸ್ವೀಕೃತಿ ಸೈನ್ ಮಾಡಬೇಕಾದವರು ಮಾಡಿಲ್ಲ, ದಿನೇಶ್ ಕುಮಾರ್ ಅವರು ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ ತೋರಿಸುತ್ತೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ. ಇದನ್ನೇ ಮುಂದಿಟ್ಟು ಹೇಳ್ತಾರೆ, ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ. ಮಂಜೂರಾಗಿರೋದು ಒಟ್ಟು 13 ನಿವೇಶನಗಳು, ಆದ್ರೆ ಖಾತೆ ಮಾಡಿಕೊಟ್ಟಿರೋದು 14 ನಿವೇಶನಗಳು. ಇಲ್ಲೂ ಸಹ ಅಕ್ರಮ ಆಗಿದೆ ಅನ್ನೋದು ಗಂಗರಾಜು ಅವರ ಆರೋಪ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು ಸಿದ್ದರಾಮಯ್ಯನವರು, ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇದು ಗಂಗರಾಜು ಅವರು ಕೇಳ್ತಾ ಇರೋ ಪ್ರಶ್ನೆ. ಈಗ ಸೆಕ್ಷನ್ 17A ನಡಿನಲ್ಲಿ ವಾದ ನಡೀತಿರೋದಾದ್ರೂ ಏನು? ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಆದೇಶ ಕೊಡಿ ಅನ್ನೋದಷ್ಟೇ. ಸಿದ್ದರಾಮಯ್ಯನವರ ಪಾತ್ರ ಏನು ಇಲ್ಲ ಅನ್ನೋದಾದ್ರೆ ಅವ್ರು ಯಾಕೆ ಎದುರ್ತಾರೆ ಅನ್ನೋದು ದೂರುದಾರರ ಪರ ವಕೀಲರ ವಾದ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲಾ ಡಾಕ್ಯುಮೆಂಟ್ಸ್ ಇದಾವೆ. ಕಡತಗಳು ಮಿಸ್ ಆಗಿರೋದಾಗಿರ್ಬೋದು, ವೈಟ್ನರ್ ವಿಚಾರ ಆಗಿರ್ಬೋದು, ಪಾರ್ವತಮ್ಮ ಅವರ ಸಹಿಯಲ್ಲಿ ಡಿಫರೆನ್ಸ್ ಗಳಿರೋದಾಗಿರ್ಬೋದು. ಈಗ ದೂರುದಾರರಲ್ಲದೆ ಮೂಡ ಆಯುಕ್ತರು ಹೆಂಗೆ ಸೈನ್ ಮಾಡಿದ್ರು, ಇಷ್ಟೆಲ್ಲ ದಾಖಲೆಗಳಿದ್ರೂ ಸಹ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಅನುಮಾನ ಯಾಕೆ ಮೂಡೋದಿಲ್ಲ? ಸಹಜವಾಗಿಯೇ ಮೂಡುತ್ತೆ. ಅದಕ್ಕೆ ತನಿಖೆ ಒಂದೇ ಉತ್ತರ. ತನಿಖೆ ಆದೇಶ ಕೊಟ್ಬಿಡಿ ಅನ್ನುವಂತ ಸ್ಟ್ರಾಂಗ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈಗ ದೂರುದಾರರ ಪರ ವಕೀಲರು ಸಹ. ಇಲ್ಲಿ ಯಾವ ಅಧಿಕಾರಿ ನಿಯಮಬಾಹಿರವಾಗಿ ಸೈಟ್ ಮಂಜೂರು ಮಾಡಿದರೋ ಅವರನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಸರ್ಕಾರ ಒಪ್ಪಿಕೊಂಡಂತಾಗಿದೆ ಇಲ್ಲಿ ಅಕ್ರಮ ನಡೆದಿದೆ ಅಂತ. ತನಿಖೆ ಮಾಡೋದಕ್ಕೆ ಯಾಕೆ ಹಿಂಜರಿಕೆ? ತನಿಖೆ ಆಗ್ಲಿ ಬಿಡಿ ಅನ್ನುವ ವಾದ ಮಾಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸ್ನೇಹಿತರೆ, ಈ ದಾಖಲೆ ಬಗ್ಗೆ ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವರ ವಿರುದ್ಧ ಈ ಕೇಸು ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ ಅಥವಾ ವೀಕ್ ಆಗುತ್ತಾ? ಅನಿಸಿಕೆಗಳನ್ನು ತಿಳಿಸಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.